ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ದಿನಕ್ಕೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ನಾಯಕತ್ವ ಗುದ್ದಾಟ, ಗೊಂದಲದ ನಡುವೆ ಕೆಲ ಶಾಸಕರು ಫಾರಿನ್ ಟ್ರಿಪ್ ಹೊರಟಿದ್ದಾರೆ. ಅದು ಕುಟುಂಬ ಸಮೇತ. ಇನ್ನು ಹೈಕಮಾಂಡ್ ಎಚ್ಚರಿಕೆಗೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ಹಾಗಾದ್ರೆ ಏನು ಎತ್ತ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೈಕಮಾಂಡ್ ಎಚ್ಚರಿಕೆಗೂ ಶಾಸಕರ ಡೋಂಟ್ ಕೇರ್. ಕುಟುಂಬ ಸಮೇತ ಫಾರಿನ್ ಟ್ರಿಪ್ಗೆ ಹೊರಟ ಶಾಸಕರು. ನಾಯಕತ್ವ ಗೊಂದಲದ ಮಧ್ಯೆಯೂ ಕೆಲ ಶಾಸಕರು ವಿದೇಶಕ್ಕೆ ಹೊರಟಿದ್ದಾರೆ. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು, ಡೋಂಟ್ ಕೇರ್ ಅಂದಿದ್ದಾರೆ. ಕುಟುಂಬ ಸಮೇತ 25ಕ್ಕೂ ಹೆಚ್ಚು ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ರಾತ್ರಿ 12:40 ಫ್ಲೈಟ್ನಲ್ಲಿ ವಿದೇಶಕ್ಕೆ ಹಾರಲಿದ್ದಾರೆ. ಸಿಎಂ ಆಪ್ತ ಶಾಸಕರೇ ವಿದೇಶಿ ಪ್ರವಾಸ ಕೈಗೊಳ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಕೋನರೆಡ್ಡಿ, ಶಾಂತನಗೌಡ ಸೇರಿ ಕೆಲವು ಶಾಸಕರು ಡಿಸಿಎಂ ಡಿಕೆಶಿ ಅವಕೃಪೆಗೆ ಒಳಗಾಗಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಾರಂತೆ. ಶಾಸಕರ ವಿದೇಶಿ ಪ್ರವಾಸಕ್ಕೆ ಸಿಎಂ ಪರೋಕ್ಷ ಬೆಂಬಲ. ಇನ್ನು ಶಾಸಕರ ಫಾರಿನ್ ಟೂರ್ಗೆ ಸಿಎಂ ಕೂಡ ಪರೋಕ್ಷ ಬೆಂಬಲ ಕೊಟ್ಟಿದ್ದಾರೆ. ಅವರ ದುಡ್ಡಲ್ಲಿ ಪ್ರವಾಸಕ್ಕೆ ಹೋದ್ರೆ ಬೇಡ ಅನ್ನೋಕ್ಕಾಗತ್ತಾ ಅಂತ ಸಿಎಂ ಹೇಳ್ತಿದ್ದಾರೆ. ಶಾಸಕರಾದ ಪುಟ್ಟರಂಗಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್, ಬಿಎಂ ನಾಗರಾಜು, ಯಶವಂತ ರಾಯಗೌಡ ಪಾಟೀಲ್, ಅನಿಲ್ ಚಿಕ್ಕಮಾಧು, ಜೆಟಿ ಪಾಟೀಲ್, ಅಲ್ಲಮಪ್ರಭು ಪಾಟೀಲ್, ಬಸನಗೌಡ ದದ್ದಲ್, ಎಆರ್ ಕೃಷ್ಣಮೂರ್ತಿ, ಬಸವನಗೌಡ ತುರ್ವಿಹಾಳ್, ಬಿಬಿ ಚಿಮ್ಮನಕಟ್ಟಿ, ಬಿಆರ್ ಪಾಟೀಲ್, ರಘುಮೂರ್ತಿ ಹಾಗೂ ಪರಿಷತ್ ಸದಸ್ಯ ಶಿವಕುಮಾರ್ ಸೇರಿ ಹಲವರು ವಿದೇಶಿ ಪ್ರವಾಸಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಕೊನೆ ಕ್ಷಣದಲ್ಲಿ ಕೆಲವರು ಟೂರ್ಗೆ ಹೋಗದೆಯೋ ಇರಬಹುದು. ಈ ಬಗ್ಗೆ ಸಚಿವ ಮಹಾದೇವಪ್ಪ ಅವರನ್ನ ಪ್ರಶ್ನೆ ಮಾಡಿದ್ರೆ ಅಧ್ಯಯನಕ್ಕೆ ಹೋದ್ರೆ ತಪ್ಪೇನಿಲ್ಲ ಅಂದ್ರು. ಅಲ್ಲದೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯೇ ಇಲ್ಲ ಅಂದ್ರು. ರಾಜ್ಯದಲ್ಲಿ ನಾಯಕತ್ವ ಗೊಂದಲ ಸೃಷ್ಟಿಸಿದ್ದು ಹೈಕಮಾಂಡ್ ಅಲ್ಲ ಎಂದು ಸಿಎಂ ಡಿಸಿಎಂ ಬಣದ ವಿರುದ್ಧ ಬಿಕೆ ಹರಿಪ್ರಸಾದ್ ಪರೋಕ್ಷವಾಗಿ ಚಾಟಿ ಬೀಸಿದ್ರು. ಡಿಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು. ಅವರನ್ನ ಬಂಡೆ ಅನ್ನೋದ್ಕಿಂತ ರೈಲ್ವೆ ಇಂಜಿನ್ ಅನ್ನಿ. ರೈಲು ಬರುವಾಗ ಹೋಗುವಾಗ ದೊಡ್ಡದಾಗಿ ಸೌಂಡ್ ಆಗುತ್ತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಮುಂದೇನು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಸಿಎಂ ಡಿಸಿಎಂ ಇಬ್ಬರು 2 ಇಂಜಿನ್ ಇದ್ದ ಹಾಗೆ, 2 ಟ್ರ್ಯಾಕ್ ಅಲ್ಲ. ವಿರುದ್ಧ ದಿಕ್ಕಿನಲ್ಲೂ ಹೋಗಲ್ಲ. ರೈಲ್ವೆ ಗಾರ್ಡ್ ಇರ್ತಾರೆ. ಯಾವ ಕಡೆ ದಿಕ್ಕು ತೋರಿಸ್ತಾರೋ ಆ ಕಡೆ ಹೋಗ್ತಾರೆ ಅಂದಿದ್ದಾರೆ. ಸದ್ಯಕ್ಕೆ ಯಾವ ಕುರ್ಚಿಯೂ ಖಾಲಿ ಇಲ್ಲ ಎಂದಿದ್ದಾರೆ. ಒಟ್ನಲ್ಲಿ ಸಿಎಂ ಡಿಸಿಎಂ ನಡುವೆ ಕುರ್ಚಿ ಕಾಳಗ ತಾರಕಕ್ಕೇರುವ ವೇಳೆಯೇ ಶಾಸಕರ ವಿದೇಶಿ ಪ್ರವಾಸ ವಿವಾದಕ್ಕೆ ಕಾರಣವಾಗಿದೆ. ಹೈಕಮಾಂಡ್ ಎಂಟ್ರಿ ಆಗಿದ್ರೂ ಅದನ್ನೂ ಲೆಕ್ಕಿಸದೆ ಶಾಸಕರು ಮುಂದುವರೆದಿರೋದು ಅನುಮಾನಕ್ಕೂ ಕಾರಣವಾಗಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಶಾಸಕರು ತಮ್ಮ ಸ್ವಂತ ಖರ್ಚಿನಲ್ಲಿ ವಿದೇಶಕ್ಕೆ ಹೋಗ್ತಿದ್ದಾರೆ ಎಂದು ಎಂಸಿ ಸುಧಾಕರ್ ರಿಯಾಕ್ಟ್ ಮಾಡಿದ್ದಾರೆ. ವಿರೋಧ ಪಕ್ಷಗಳು ತಪ್ಪು ಹುಡುಕುವ ಕೆಲಸವನ್ನ ಮಾಡ್ತಾ ಇದೆ ಅಷ್ಟೇ. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಹಣ ವಿನಿಯೋಗಿಸ್ತಾ ಇಲ್ಲ. ನಾವು ಶಾಸಕರಾಗಿದ್ದಾಗ ಅನೇಕ ಬಾರಿ ವಿದೇಶ ಪ್ರವಾಸವನ್ನ ಮಾಡಿದ್ದೇವೆ. ವಿದೇಶ ಪ್ರವಾಸದಿಂದ ಬದಲಾವಣೆ ತರುವ ಅನುಭವ ಆಗುತ್ತೆ ಅಷ್ಟೇ. ಇದರಲ್ಲಿ ಬೇರೆ ಉದ್ದೇಶ ಇಲ್ಲ. ಬೇರೆ ದೇಶಗಳಲ್ಲಿ ಹಲವು ವಿಚಾರಗಳ ಅಧ್ಯಯನಕ್ಕೆ ಇವರು ತೆರಳುತ್ತಾ ಇದ್ದಾರೆ ಅಂತ ಹೇಳಿ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಶಾಸಕರಾಗಿದ್ದಾಗ ಹಲವಾರು ಬಾರಿ ವಿದೇಶ ಪ್ರವಾಸವನ್ನು ಮಾಡಿದ್ದೇವೆ. ನಾನು ವಿದೇಶ ಪ್ರವಾಸಕ್ಕೆ ಹೋಗಿ ಬಂದಂಥ ಅನುಭವಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಮಾಡಿದ್ದೇವೆ. ಇವತ್ತು ನಮ್ಮ ಶಾಸಕರು ತಮ್ಮ ಸ್ವಂತ ಖರ್ಚಿನಿಂದ ವಿದೇಶ ಪ್ರವಾಸ ಹೋಗಿರ್ತಕ್ಕಂಥದ್ದನ್ನು ತಪ್ಪು ಹುಡುಕ್ತಕ್ಕಂಥದ್ದು, ಅದನ್ನು ಟೀಕೆ ಮಾಡ್ತಕ್ಕಂಥದ್ದು ಬಹುಶಃ ಇವತ್ತು ವಿರೋಧ ಪಕ್ಷದವರಿಗೆ ಶೋಭೆ ತರುವಂಥದ್ದಲ್ಲ. ಹಿಂದೆ ನಮ್ಮ ಕಮಿಟಿಗಳಿರ್ತಾ ಇತ್ತು, ವಿವಿಧ ಲೆಜಿಸ್ಲೇಟಿವ್ ಕಮಿಟೀಸ್ ಇರ್ತಾಯಿತ್ತು. ಅದರ ಮುಖಾಂತರ ವಿದೇಶ ಪ್ರವಾಸ ಹೋಗಿ ಅನುಭವ ಪಡ್ಕೊಂಡು ನಾವೆಲ್ಲ ಏನೆಲ್ಲ ಬದಲಾವಣೆ ತರ್ಬೋದು ಅಂತಕ್ಕಂಥ ಅವಕಾಶಗಳಿತ್ತು. ಕಳೆದ 12 ವರ್ಷಗಳಿಂದ ಅದಕ್ಕೆ ಒಂದು ಕಡಿವಾಣ ಹಾಕಿದ್ದಾರೆ. ಇದೇ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ ಕಾರಣದಿಂದ ಅದನ್ನು ನಿಲ್ಲಿಸಲಾಗಿದೆ. ಹಿಂದೆ ಪ್ರಾರಂಭ ಆಗಿದ್ದು 2007ರಲ್ಲಿ. ಪ್ರಥಮ ಬಾರಿಗೆ ನಾವೆಲ್ಲ ಚೈನಾ ಪ್ರವಾಸಕ್ಕೆ ಹೋಗಿದ್ವಿ.
40 ಜನ ಶಾಸಕರನ್ನ ಸರ್ಕಾರದ ಮುಖಾಂತರ ಕಳಿಸಿದ್ವಿ. ನಂತರ ಲೆಜಿಸ್ಲೇಟಿವ್ ಕಮಿಟಿಗಳ ಮುಖಾಂತರ ಹೋಗ್ತಾ ಇದ್ವಿ. ಆದರೆ ಕೆಲವು ಕಾರಣಗಳಿಂದ 2013 ಅದಕ್ಕೆ ತಡೆ ಆಯಿತು. ಈಗ ಅವರು ಸ್ವಂತ ಖರ್ಚಿನಲ್ಲಿ ಬೇರೆ ದೇಶಗಳ ಪ್ರಗತಿ ಯಾವ ರೀತಿ ಸಾಧನೆ ಆಗಿದೆ, ಅಲ್ಲಿರ್ತಕ್ಕಂಥ ಹೈನುಗಾರಿಕೆ ಬಗ್ಗೆ, ಇತರ ಕೆಲವು ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತೇಳಿ ಎಲ್ಲ ಶಾಸಕರು ಒಟ್ಟಾಗಿ ಮೊನ್ನೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ, ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ಸಂದರ್ಭದಲ್ಲಿ ಅವರೇ ಎಲ್ಲರೂ ಚರ್ಚೆ ಮಾಡಿಕೊಂಡು ಹೋಗೋಣ ಅಂತೇಳಿ ಅವರೇ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದಾರೆ. ಯಾವುದೇ ರೀತಿ ಸರ್ಕಾರದ ಹಣ ಇದಕ್ಕೆ ವಿನಿಯೋಗಿಸೋ ಪ್ರಶ್ನೆ ಬರೋದಿಲ್ಲ. ಅವರ ಸ್ವಂತ ಅನುದಾನದಲ್ಲಿ ಅವರ ಸ್ನೇಹಿತರು ಯಾರ್ಯಾರು ಅವರು ಒಟ್ಟಿಗೆ ಹೋಗುವಂಥದ್ರಲ್ಲಿ ಬಹುಶಃ ನನಗಿದೇನು ತಪ್ಪು ಅಂತ ನನಗೇನು ಅನಿಸೋದಿಲ್ಲ. ವಿರೋಧ ಪಕ್ಷದವರು ವಿನಾಕಾರಣ ಇದನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಜನರಿಗೆ ತಪ್ಪು ಕಲ್ಪನೆ ಬರೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾರೆ. ನಾವು ಶಾಸಕರಾಗಿದ್ದಾಗ ಹಲವಾರು